ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಕರ್ನಾಟಕದ ಉಚ್ಚ ನ್ಯಾಯಾಲಯದಿಂದ ನ್ಯಾಯಮೂರ್ತಿಗಳಾದಂತಹ ನಾಗಪ್ರಸನ್ನರವರು ಒಂದು ಅತ್ಯದ್ಭುತವಾದಂತಹ ತೀರ್ಪನ್ನು ನ್ಯಾಯವಾದಿಗಳ ಪರವಾಗಿ ನ್ಯಾಯವಾದಿಗಳ ವೃತ್ತಿಯ ಘನತೆಯನ್ನು ಎತ್ತಿ ಹಿಡಿಯುವ ಸಲುವಾಗಿ ಸುಮ್ಮನೆ ನ್ಯಾಯವಾದಿಗಳ ಮೇಲೆ ಅಂದರೆ ವಕೀಲರ ಮೇಲೆ ನಡೆಯುತ್ತಿರುವಂತಹ ಒಂದು ಕ್ರಿಮಿನಲ್ ಮೊಕದ್ದಮೆಗಳ ಒಂದು ಆಘಾತವನ್ನು ಸರಿಪಡಿಸಬೇಕು ಎಂಬುವ ನಿಟ್ಟಿನಲ್ಲಿ ನೀಡಿರುವಂತಹ ಒಂದು ತೀರ್ಪನ್ನು ನಾನು ಇವತ್ತು ನಿಮ್ಮ ಬಳಿ ಹೇಳಲಿಕ್ಕೆ ಬಯಸ್ತೇನೆ. ಕೇಸ್ ಏನಪ್ಪ ಅಂತ ಹೇಳಿದರೆ, ವಕೀಲರ ವಿರುದ್ಧ ಕ್ರಿಮಿನಲ್ ಅಸ್ತ್ರ ಪ್ರಯೋಗ ಆಘಾತಕಾರಿ ಆಗಿದೆ. ವಕೀಲರು ಅವರ ಕರ್ತವ್ಯಗಳನ್ನು ನಿರ್ಭಯವಾಗಿ, ಸ್ವಾತಂತ್ರ್ಯವಾಗಿ, ಇಚ್ಛಾಪೂರ್ವಕವಾಗಿ, ಪ್ರಾಮಾಣಿಕವಾಗಿ ಅವರು ನಡೆಸಬೇಕಾಗುತ್ತೆ. ನಡೆಸುವಂತಹ ಸಂದರ್ಭಗಳಲ್ಲಿ ಅವರಿಗೆ ಒಂದು ಸ್ವಾತಂತ್ರ್ಯದ ಮುಕ್ತವಾದಂತಹ ವಾತಾವರಣವನ್ನು ಕಲ್ಪಿಸಿಕೊಡಬೇಕಾಗತ್ತೆ. ಆದರೆ ಈಗ ಏನಾಗ್ತಾ ಇದೆ, ಬೆಳವಣಿಗೆಗಳು ಯಾವ ರೀತಿ ಹೋಗ್ತಾ ಇದೆ ಅಂತ ಹೇಳಿದ್ರೆ, ವಕೀಲರಾದವರು ವೈಯಕ್ತಿಕವಾಗಿ ಯಾರ ಮೇಲೂ ಕೂಡ ದ್ವೇಷ ಅವರಿಗೆ ಇರೋದಿಲ್ಲ. ಅವರು ಯಾರು ಅನ್ನೋದೇ ಗೊತ್ತಿರೋದಿಲ್ಲ. ಸಮಸ್ಯೆಗಳನ್ನು ಹೇಳಿಕೊಂಡು ವಕೀಲರ ಬಳಿ ಬರ್ತಾರೆ. ವಕೀಲರ ಬಳಿ ಬಂದಾಗ ಅವರ ಸಮಸ್ಯೆಗಳನ್ನು ಆಲಿಸಿದಂತಹ ವಕೀಲರು ಅವರ ಒಂದು ನೋವು ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನಿನ ಚೌಕಟ್ಟಿನಲ್ಲಿ ಏನು ಕಾರ್ಯಗಳನ್ನು ಕೆಲಸಗಳನ್ನು ಮಾಡಬೇಕೋ ಅದನ್ನು ಮಾಡುವಲ್ಲಿ ನಿರತರಾಗ್ತಾರೆ. ಹಾಗೂ ಕಕ್ಷಿದಾರರು ನೀಡುವಂತಹ ನಿರ್ದೇಶನಗಳ ಒಂದು ಕುರಿತಾಗಿ ಅವರು ಕೆಲಸಗಳನ್ನು ಮಾಡ್ತಾರೆ. ಆ್ಯಸ್ ಪರ್ ದಿ ಇನ್ಸ್ಟ್ರಕ್ಷನ್ ಗಿವನ್ ಬೈ ದಿ ಕ್ಲೈಂಟ್ಸ್ ಆ್ಯಂಡ್ ಅಟಾರ್ನೀಸ್, ಅಡ್ವೊಕೇಟ್ಸ್ ಆರ್ ಡಿಸ್ಚಾರ್ಜಿಂಗ್ ದೇರ್ ಡ್ಯೂಟಿ. ದ್ಯಾಟ್ಸ್ ಇಟ್. ಕೆಲಸಗಳನ್ನು ಮಾಡುವಂಥವರಾಗಿದ್ದಾರೆ. ಹೀಗೆ ಅವರು ತಮ್ಮ ವೃತ್ತಿನಿರತವಾದಂತಹ ಕೆಲಸಗಳನ್ನು ಮಾಡಿದಾಗ ಎದುರು ಪಕ್ಷಗಾರರು ಬಲ ಪ್ರಯೋಗಗಳನ್ನು ಮಾಡಿಯೋ ಅಥವಾ ಪಿತೂರಿ ಮಾಡಿಯೋ, ಕುತಂತ್ರ ಮಾಡಿಯೋ, ಹೆದರಿಸಿಯೋ, ಬೆದರಿಸಿಯೋ, ಬಲ ಪ್ರಯೋಗಗಳನ್ನು ಮಾಡಿಯೋ ಅಥವಾ ತನ್ನ ಹಣಬಲ, ಅಧಿಕಾರ ಬಲ, ಜನಬಲ ಇವುಗಳನ್ನು ಉಪಯೋಗಿಸಿಕೊಂಡಿಯೋ ಸುಳ್ಳಾಗಿ ವಕೀಲರುಗಳ ವಿರುದ್ಧ ಕ್ರಿಮಿನಲ್ ಕೇಸುಗಳನ್ನು ದಾಖಲು ಮಾಡಿ ಬಿಡ್ತಕ್ಕಂಥದ್ದು, ಆ ಒಂದು ತನಿಖೆಯ ಒಂದು ಕುಣಿಕೆ ಅಂತ ನಾವೇನು ಕರಿತೇವೆ, ದ ಇನ್ವೆಸ್ಟಿಗೇಷನ್ ಪ್ರಾಸೆಸ್, ಅದರಲ್ಲಿ ಅವರನ್ನು ಇನ್ವಾಲ್ವ್ ಆಗಿ ಅದರಲ್ಲಿ ಸಿಲುಕುವಂತೆ ಮಾಡುವಂತಹ ಒಂದು ಕ್ರಿಯೆಗಳು ಈಗ ಇತ್ತೀಚೆಗೆ ಹೆಚ್ಚು ಆಗ್ತಾ ಇದೆ. ಇಂತಹ ಒಂದು ಬೆಳವಣಿಗೆಯು ಕೂಡಲೇ ನಿಲ್ಲಬೇಕು ಎಂಬುವಂತಹ ಒಂದು ಕಳವಳವನ್ನು ನ್ಯಾಯಪೀಠ ವ್ಯಕ್ತಪಡಿಸಿದೆ. ವಕೀಲರು ನ್ಯಾಯಾಲಯದ ಒಂದು ಅಧಿಕಾರಿಗಳಾಗಿದ್ದಾರೆ. ಅಂದರೆ ಫ್ರಂಟ್ ಲೈನ್ ಜುಡಿಷಿಯಲ್ ಆಫೀಸರ್ಸ್ ಅಂತ ಹೇಳಿ ಕರೆಯಲಾಗುತ್ತೆ. ಅವರು ಒಂದು ಪಕ್ಷಗಾರರನ್ನು ವಹಿಸಿಕೊಂಡು ಕೆಲಸ ಮಾಡಿದಾಗ ವಿರೋಧ ಪಕ್ಷಗಾರರಿಗೆ ಅವರು ಎದುರಾಳಿಗಳು ಎಂಬುವಂತೆ ಅವರನ್ನು ದ್ವೇಷಿಸುವಂತೆ ನೋಡುವಂತಹ ಒಂದು ಪ್ರಮೇಯ ನಿಲ್ಲಬೇಕಾಗುತ್ತದೆ. ಯಾಕೆಂದರೆ ಎದುರು ಪಕ್ಷದವರು ಕೂಡ ವಕೀಲರನ್ನು ನೇಮಕ ಮಾಡಿಕೊಂಡಿರ್ತಾರೆ. ಆ ವಕೀಲರು ಆ ಎದುರು ಪಕ್ಷಗಾರರು ಹೇಳುವಂತಹ ವಿಷಯಗಳನ್ನು ಕುರಿತಾಗಿ ಅವರ ಪರವಾಗಿ ಕೆಲಸಗಳನ್ನು ಮಾಡುವವರಾಗಿರುತ್ತಾರೆ. ಹಾಗಿದ್ದ ಮೇಲೆ ವಕೀಲರ ಮೇಲೆ ವಿನಾಕಾರಣ ಖಾರ ಅರಿಯೋದು ಅಂತಾರಲ್ಲ, ಮಸಾಲ ಅರಿಯೋದು ಅಥವಾ ದ್ವೇಷವನ್ನು ವ್ಯಕ್ತಪಡಿಸೋದು, ಅವರ ಸ್ಥೈರ್ಯವನ್ನು, ಆತ್ಮವಿಶ್ವಾಸವನ್ನು ಕುಗ್ಗಿಸುವ ನಿಟ್ಟಿನಲ್ಲಿ ಕ್ರಿಮಿನಲ್ ಮೊಕದ್ದಮೆಗಳನ್ನು ದಾಖಲಿಸಿ ಅವರನ್ನು ಕ್ರಿಮಿನಲ್ ಪ್ರಕ್ರಿಯೆಗಳಲ್ಲಿ ತನಿಖೆಯ ಒಂದು ಭಾಗಗಳಲ್ಲಿ ಅವರನ್ನು ಭಾಗಿಯಾಗುವಂತೆ ಮಾಡಿ ಅವರ ಆತ್ಮಸ್ಥೈರ್ಯವನ್ನು ಕುಗ್ಗಿಸಿ, ಅವರ ಬಲವನ್ನು ಕುಗ್ಗಿಸಿ ಆ ಒಂದು ಪ್ರಕ್ರಿಯೆಯಿಂದ ಆಚೆ ಬರುವಂತೆ ಮಾಡುವಂತಹ ಒಂದು ಘಟನೆಗಳು ತುಂಬ ಆಘಾತಕಾರಿ ಎಂಬುವಂತಹ ನಿಟ್ಟಿನಲ್ಲಿ ಪೀಠ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರೋದು ನಿಜಕ್ಕೂ ಶ್ಲಾಘನೀಯ. ಹಾಗೂ ವಕೀಲರ ಒಂದು ವೃತ್ತಿಯ ಘನತೆಯನ್ನು ಎತ್ತಿ ಹಿಡಿಯಬೇಕು. ಇಲ್ಲದೆ ಹೋದರೆ ಈ ಒಂದು ವೃತ್ತಿಪರ ಕರ್ತವ್ಯದ ಮಿತಿಯೊಳಗೆ ಕಾರ್ಯವನ್ನು ನಿರ್ವಹಿಸುವಂಥ ವಕೀಲರುಗಳು ಹೇಗೆ ಕಾರ್ಯವನ್ನು ನಿರ್ವಹಿಸಲು ಸಾಧ್ಯ? ಇವರಿಗೆ ಕಾನೂನು ಬೆದರಿಕೆಗಳು ಸಲ್ಲದು
ಎಂಬುವಂತಹ ಒಂದು ನಿಟ್ಟಿನಲ್ಲಿ ತೀರ್ಮಾನವನ್ನು ನೀಡಿ ವಕೀಲರ ವಿರುದ್ಧ ಸುಖಾಸುಮ್ಮನೆ ಪಿತೂರಿಗಳನ್ನು ಮಾಡಿ ಕೇಸುಗಳನ್ನು ದಾಖಲು ಮಾಡಿಬಿಟ್ರೆ ಸಾಲದು, ಅದನ್ನು ರುಜುವಾತು ಮಾಡಬೇಕಾಗತ್ತೆ. ಮಾಡದೆ ಹೋಗಿದ್ದೆ ಆದಲ್ಲಿ ಅವರ ವಿರುದ್ಧ ನ್ಯಾಯಾಲಯದ ಒಂದು ಕಟ್ಟುನಿಟ್ಟಿನ ಪರಿಶೀಲನೆ, ದ ಜುಡಿಷಿಯಲ್ ಎನ್ಕ್ವೈರಿ, ದ ಸ್ಟ್ರಿಕ್ಟ್ ಜುಡಿಷಿಯಲ್ ಎನ್ಕ್ವೈರಿಯನ್ನು ಕಂಡಕ್ಟ್ ಮಾಡಬೇಕಾಗತ್ತೆ. ಅವರ ವಿರುದ್ಧ ಕಟ್ಟುನಿಟ್ಟಿನ ಒಂದು ಕ್ರಮವನ್ನು ತೆಗೆದುಕೊಂಡು ಪರಿಶೀಲನೆಯನ್ನು ಮಾಡಿ ತಕ್ಕ ಶಾಸ್ತಿಯನ್ನು ಮಾಡಬೇಕಾಗುತ್ತದೆ ಎಂಬುವಂತಹ ಖಡಕ್ ಎಚ್ಚರಿಕೆಯನ್ನು, ಆದೇಶವನ್ನು ನಾಗಪ್ರಸನ್ನ ಅವರು ನ್ಯಾಯಮೂರ್ತಿಗಳು ಪೀಠದಿಂದ ಆದೇಶವನ್ನು ಮಾಡಿದ್ದಾರೆ. ಹಾಗೂ ವಕೀಲರ ವಿರುದ್ಧ ಮಾಡಿದಂತಹ ಸುಳ್ಳು FIR ಅನ್ನು ವಜಾಗೊಳಿಸಿದ್ದಾರೆ. ಪ್ರಕರಣ ಇಷ್ಟಿದೆ ಅಷ್ಟೇ. ಏನದು ಪ್ರಕರಣ ಅಂತ ಹೇಳಿದ್ರೆ, ನಗರದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿದ್ದಂತಹ ಈ ಒಂದು ಸೀಮಾ ಎಂಬುವಂತಹ ಪತ್ನಿ ಮತ್ತು ಆಕೆಯ ಗಂಡ ಇವರ ವಿರುದ್ಧ ಕೌಟುಂಬಿಕ ವ್ಯಾಜ್ಯಗಳು ಇರುತ್ತೆ. ಫ್ಯಾಮಿಲಿ ಕೋರ್ಟಲ್ಲಿ ಕೇಸುಗಳು ನಡೀತಾ ಇರುತ್ತೆ. ಗಂಡ ಹೆಂಡತಿ ಕಿತ್ತಾಟ ಮಾಡ್ಕೊಂಡು ಬಿಡ್ತಾರೆ, ವಕೀಲರ ಬಳಿ ಬರ್ತಾರೆ. ಬಂದಾಗ ವಕೀಲರು ಹೆಂಡತಿಯು ಯಾರ ಹತ್ರ ಹೋಗ್ತಾರೋ ಹೆಂಡತಿಯ ಪರವಾಗಿ ವಕೀಲರು ಕೆಲಸ ಮಾಡ್ತಾರೆ, ಅವರ ವಕೀಲರು. ಗಂಡ ಯಾರ ಬಳಿ ಹೋಗ್ತಾರೋ ಆ ವಕೀಲರು ಗಂಡನ ಪರವಾಗಿ ಕೆಲಸ ಮಾಡ್ತಾರೆ. ಇದು ವೃತ್ತಿ ಧರ್ಮವಾಗಿದೆ. ಆದರೆ ಈ ಒಂದು ಗಂಡನ ಪರವಾಗಿ ಕೆಲಸವನ್ನು ನಿರ್ವಹಿಸಿದಂಥ ವಕೀಲರ ವಿರುದ್ಧ ಈ ಒಂದು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯು ತನ್ನ ಅಧಿಕಾರವನ್ನು ಬಳಸಿಕೊಂಡು ಸುಖಾಸುಮ್ಮನೆ ಫೇಕ್ ಕೇಸನ್ನು ಕೊಟ್ಟು ಆ ಒಂದು ಗಂಡನ ಪರವಾಗಿ ಕೆಲಸವನ್ನು ನಿರ್ವಹಿಸುತ್ತಾ ಇದ್ದಂತಹ ವಕೀಲರ ವಿರುದ್ಧ FIR ಅನ್ನು ದಾಖಲು ಮಾಡ್ತಾರೆ. ಏನದು ಅಂತ ಹೇಳಿದ್ರೆ, ಕೆಲವೊಮ್ಮೆ ಕಕ್ಷಿದಾರರು ಸುಳ್ಳುಗಳನ್ನು ಪಿಟಿಷನ್ಗಳಲ್ಲಿ ಅರ್ಜಿಗಳಲ್ಲಿ ಹೇಳಿರ್ತಾರೆ. ಈಗ ಅವರ ಒಂದು ಕೆಲಸ, ಅವರ ನೇಚರ್ ಆಫ್ ಜಾಬ್, ಕೆಲಸ ನಿರ್ವಹಿಸುವಂತಹ ಒಂದು ಸ್ವಭಾವ ಏನು, ಅವರಿಗೆ ಎಷ್ಟು ವೇತನ ಬರ್ತಾ ಇದೆ, ಅವರು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಕೆಲಸ ಮಾಡ್ತಾರೆ, ಯಾವ ದಿನಗಳು ಕೆಲಸ ಮಾಡಿದ್ದಾರೆ, ಅವರು ಯಾವ ವರ್ಗಕ್ಕೆ ಸೇರ್ತಾರೆ, ಅವರ ಮಕ್ಕಳು ಯಾವ ಜಾತಿಗೆ ಸೇರ್ತಾರೆ. ಅಂತಹ ಸಂದರ್ಭಗಳಲ್ಲಿ ವಕೀಲರಿಗೆ ಕಕ್ಷಿದಾರರು ಮಾಹಿತಿಯನ್ನು ಕೊಡ್ತಾರೆ. ಸರ್, ಇಂತಿಂಥ ವಿಷಯಗಳು ಸುಳ್ಳು ಹೇಳಿದಾಳೆ, ನೀವು ಅದನ್ನು ಮಾಹಿತಿಗಳನ್ನ ತರಿಸ್ಕೊಳ್ಳಿ, ನನಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಕಕ್ಷಿದಾರರ ನಿರ್ದೇಶನದ ಮೇರೆಗೆ ಅವರು RTI ಮುಖಾಂತರ ಮಾಹಿತಿಯನ್ನು ಕೋರಿ ವಕೀಲರು ಅರ್ಜಿಯನ್ನು ಹಾಕಿರ್ತಾರೆ. ಇಷ್ಟೇ ಇವರು ಮಾಡೋದು. ಅಂದರೆ ಬೇಸ್ಡ್ ಆನ್ ದ ಇನ್ಸ್ಟ್ರಕ್ಷನ್ ಗಿವನ್ ಬೈ ದಿ ಕ್ಲೈಂಟ್ ದಟ್ ಅಡ್ವೊಕೇಟ್ ಹ್ಯಾಸ್ ಫೈಲ್ಡ್ ಎ RTI ಇನ್ಫಾರ್ಮೇಷನ್. ಇಷ್ಟಕ್ಕೇನೆ ನನ್ನ ವಿರುದ್ಧ ಇವರು ಸುಖಾಸುಮ್ಮನೆ ಬೇಡದ ಸಲ್ಲದ ಒಲ್ಲದ ಮಾಹಿತಿಗಳನ್ನು ಕೇಳಿದ್ದಾರೆ. ನನ್ನ ಕಡತಗಳ ಮಾಹಿತಿ, ಲೆಡ್ಜರು ಕೆಲಸ ಮಾಡುವಂತಹ ಕಡತಗಳ ಲೆಡ್ಜರ್ ಮಾಹಿತಿ, ದಿನಚರಿಗಳು ಮಾಹಿತಿಗಳು, ಮತ್ತು ಎಲ್ಲಿ ಹೋಗ್ತೇನೆ ಬರ್ತೇನೆ ಎಲ್ಲವನ್ನೂ ಕೂಡ ಇವರು ಕೇಳಿದ್ದಾರೆ. ಮತ್ತು ಜಾತಿಗಳನ್ನು ಕೇಳಿದ್ದಾರೆ. ಆದ್ದರಿಂದ ಇವ್ರ ಮೇಲೆ ಜಾತಿ ನಿಂದನೆಯನ್ನು ಮಾಡಿಬಿಟ್ಟವ್ರೆ ಅಂತ ಹೇಳ್ಬಿಡೋದು, ಅಟ್ರಾಸಿಟಿ ಕೇಸುಗಳನ್ನು ಫೈಲ್ ಮಾಡಿಬಿಡೋದು, ಈ ರೀತಿಯಾಗಿ ಇಲ್ಲ ಸಲ್ಲದ ಇವ್ರ ಮೇಲೆ ನಮಗೆ ಅನುಮಾನ ಉಂಟಾಗ್ತಾ ಇದೆ, ಇದರಲ್ಲಿ ಸಾವಿನ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ, ಆದ್ದರಿಂದ ಅನುಮಾನ ಉಂಟಾಗ್ತಾ ಇದೆ ಅಂತ ಹೇಳಿ ವಕೀಲರನ್ನು ಸೇರಿ ಇವರು ಕಂಪ್ಲೇಂಟನ್ನು ಕೊಡ್ತಾರೆ. ಯಾವುದೋ ಒಂದು ತರ್ಕ ಮಾಡದೆ, ವಿಚಾರ ಮಾಡದೆ, ವಿವೇಚನೆ ಮಾಡದೆ, ಪ್ರೈಮಾ ಫೇಸಿ ನೋಡದೆ, ಮುಖ್ಯ ಪ್ರೈಮರಿ ಸಾಕ್ಷಿಗಳು, ಪ್ರಾಥಮಿಕ ಸಾಕ್ಷಿಗಳು ಇದೆಯಾ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಅಂತ ತನಿಖೆಯನ್ನೇ ಮಾಡದಂತಹ ಪೊಲೀಸ್ ಅಧಿಕಾರಿಗಳು FIRಗಳನ್ನು ದಾಖಲು ಮಾಡಿಬಿಡ್ತಾರೆ. ಇದನ್ನು ಉಗ್ರವಾಗಿ ನ್ಯಾಯಪೀಠ ಖಂಡಿಸಿದೆ. ಇದೇ ರೀತಿಯಾಗಿ ಮುಂದುವರಿತಾ ಹೋದರೆ ಕಕ್ಷಿದಾರರ ಪರವಾಗಿ ಕೆಲಸ ಮಾಡಲು ಬಹಳ ಕಷ್ಟ ಆಗುತ್ತೆ. ವಕೀಲ ವೃತ್ತಿಯಲ್ಲಿ ಇರುವವರು ಅವರುಗಳು ಅವರ ಕಕ್ಷಿದಾರರ ಪರವಾಗಿ ಕೆಲಸವನ್ನು ಮಾಡುವವರಾಗಿರ್ತಾರೆ. ಅವರನ್ನು ದ್ವೇಷದ ರೀತಿಯಲ್ಲಿ ನೋಡಿ ಈ ರೀತಿಯಾಗಿ ಕ್ರಿಮಿನಲ್ ಮೊಕದ್ದಮೆಗಳಲ್ಲಿ ಸಿಲುಕಿಸಿಬಿಟ್ರೆ ಅವರ ಒಂದು ಚಾರಿತ್ರ್ಯವನ್ನು ಹರಣ ಮಾಡಿಕೊಂಡು ನಿಮ್ಮಗಳ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವಂತಹ ಕರ್ಮ ವಕೀಲರಿಗೆ ಏನು? ಇಂತಹ ಒಂದು ನಿಟ್ಟಿನಲ್ಲಿ ನ್ಯಾಯಾಲಯ ಖಡಕ್ ಎಚ್ಚರಿಕೆಯನ್ನು ಆ ಒಂದು ಸೀಮಾ ಎಂಬುವವರಿಗೆ ನೀಡಿದೆ. ವಕೀಲ ಪ್ರದೀಪ್ ವಿರುದ್ಧ ಕೇಸನ್ನು ಇವರು FIR ಅನ್ನು ದಾಖಲು ಮಾಡಿರ್ತಾರೆ. ಈ ಒಂದು FIR ಅನ್ನು ವಜಾ ಮಾಡಿ ಅಂತ ಹೇಳಿ ಸೀಮಾ ಅವರಿಗೆ ಎಚ್ಚರಿಕೆಯನ್ನು ನೀಡಿ ಆ ಒಂದು FIR ಅನ್ನು ವಜಾಗೊಳಿಸಿದೆ ಪೀಠ. ಈ ಒಂದು ವಕೀಲರ ವೃತ್ತಿಗೆ ಧಕ್ಕೆ ಮತ್ತು ಗಂಭೀರ ಪರಿಣಾಮ ಬೀರುವ ರೀತಿಯಲ್ಲಿ ಕೆಲಸಗಳು ನಿರ್ವಹಿಸಬಾರದು, ಇದು ಖಂಡನೀಯ ಅಂತ ಹೇಳಿದೆ.
ಇಲ್ಲದೇ ಇದ್ದರೆ ನ್ಯಾಯಾಂಗ ಪರಿಶೀಲನೆಯನ್ನು ನಾವು ಮಾಡಬೇಕಾಗತ್ತೆ ಅಂತಲೂ ಕೂಡ ಹೇಳಲಾಗಿದೆ. ಇನ್ನು ಈ ಅರ್ಜಿಯನ್ನು 2024ರಲ್ಲಿ ಅಕ್ಟೋಬರ್ 8ರಂದು FIRನ್ನು ದಾಖಲು ಮಾಡಲಾಗಿರುತ್ತೆ. ಅದನ್ನು 41ನೇ ಹೆಚ್ಚುವರಿ CJM ಕೋರ್ಟಿನಲ್ಲಿ ತನಿಖೆ ನಡೀತಾ ಇರೋದನ್ನು ಸ್ಟಾಪ್ ಮಾಡಿಸಿ ಅಂತ ಹೇಳಿ ದಾಖಲು ಮಾಡಿರ್ತಾರೆ. ಸೊ ಈ ಒಂದು ವಕೀಲ ಪ್ರದೀಪ್ ರವರು ಡೆಸಿಗ್ನೇಟೆಡ್ ಅಂದರೆ ಪದಾಂಕಿತ ಸೀನಿಯರ್ ಅಡ್ವೊಕೇಟ್ BR ರವಿಶಂಕರ್ ಅವರ ಒಂದು ನೇತೃತ್ವದಲ್ಲಿ ಅವರ ಒಂದು ವಕೀಲಿಕೆಯಲ್ಲಿ ವಕಾಲತ್ತುಗಳನ್ನು ನೀಡಿ ಅವರನ್ನು ಸೀನಿಯರ್ ಡೆಸಿಗ್ನೇಟೆಡ್ ರವಿಶಂಕರ್ ವಕೀಲರವರು ಅವರನ್ನು ರೆಪ್ರೆಸೆಂಟ್ ಮಾಡಿರ್ತಾರೆ. ಇಂತಹ ಕೌಟುಂಬಿಕ ಕಲಹಗಳ ಪ್ರಕರಣದಲ್ಲಿ ದೂರುದಾರರು ಅಥವಾ ಪ್ರತಿಪಕ್ಷದವರು ಈ ರೀತಿಯಾಗಿ ವಕೀಲರನ್ನು ಸುಮ್ಮನೆ ಕ್ರಿಮಿನಲ್ ಪ್ರಕರಣಗಳಲ್ಲಿ ಎಳೆದು ತರೋದು, ಅವರ ಮೇಲೆ ದೂರು ದಾಖಲೆಗಳನ್ನ ಮಾಡಿಬಿಡೋದು, ಈ ರೀತಿಯಾಗಿ ಸುಳ್ಳು ಆರೋಪಗಳನ್ನು ಮಾಡಿಬಿಡ್ತಕ್ಕಂಥದ್ದು, ಆ ರೀತಿಯಾದಂತಹ ಸಂದರ್ಭಗಳನ್ನು ಸೃಷ್ಟಿ ಮಾಡಿಕೊಂಡು ಬಿಡ್ತಕ್ಕಂಥದ್ದು, ಇದು ಎಲ್ಲವೂ ಕೂಡ ನಡೀತಾ ಇದೆ. ಇದೇ ತರಹದ ಒಂದು ಘಟನೆ ನಡೆದಿದೆ. ಗಂಡ ಹೆಂಡತಿ ಕಿತ್ತಾಡಿಕೊಂಡು ಬಂದು ಕಂಪ್ಲೇಂಟ್ಗಳನ್ನು ಕೊಟ್ಟು ಕೊನೆಗೆ ಅದು ಇದೇ ತರಹದ ಒಂದು ಸ್ವಭಾವವನ್ನು ಹೊಂದಿ ವಕೀಲರ ಮೇಲೆ FIRನ್ನು ದಾಖಲು ಮಾಡಿರ್ತಕ್ಕಂಥ ಒಂದು ಆಕರ್ಷಣೀಯವಾದಂತಹ, ತಿಳಿದುಕೊಳ್ಳಲೇಬೇಕಾದಂತಹ, ಕುತೂಹಲಕಾರಿಯಾದಂತಹ ಇಂತಹ ಸಂದರ್ಭಗಳು ಬಂದರೆ ವಕೀಲರು ಹೇಗೆ ಕೆಲಸವನ್ನು ನಿರ್ವಹಿಸೋದು ಎಂಬುವಂತಹ ಒಂದು ವಿಚಾರವನ್ನು ಕೂಡ ಒಂದು ವಿಶಿಷ್ಟವಾದಂತಹ ಒಂದು ಪ್ರಕರಣವನ್ನು ಕೂಡ ನಾನು ಮುಂದುವರಿದ ಭಾಗವಾಗಿ ಪಾರ್ಟ್ 2ನಲ್ಲಿ ನಾಳೆ ಮಾಡಿ ಹಾಕ್ತೇನೆ. ಇವತ್ತು ಇಷ್ಟು ವಿಚಾರ ಸಾಕು. ಒಟ್ಟಾರೆಯಾಗಿ ಕೋರ್ಟ್ ಏನು ಹೇಳಿದೆ, ವಕೀಲರ ಮೇಲೆ ಸುಮ್ಮನೆ ದೂರುಗಳನ್ನು ದಾಖಲು ಮಾಡೋದು, ಕ್ರಿಮಿನಲ್ ಕೇಸುಗಳಲ್ಲಿ ಇನ್ವಾಲ್ವ್ ಮಾಡೋದು ಅಕ್ಷಮ್ಯ ಅಪರಾಧ, ಇದನ್ನು ಕ್ಷಮಿಸುವುದಿಲ್ಲ ಎಂಬುವಂತಹ ಎಚ್ಚರಿಕೆಯನ್ನು ನೀಡಿದೆ. ಆ ರೀತಿಯಾಗಿ ಮಾಡಿದೆ ಆದಲ್ಲಿ ಅವರ ವಿರುದ್ಧ ಕಟ್ಟುನಿಟ್ಟಿನ ನ್ಯಾಯಾಂಗದ ಪರಿಶೀಲನೆಯನ್ನು ಮಾಡಿಸಬೇಕಾಗುತ್ತೆ ಎಂಬುವಂತಹ ಒಂದು ಎಚ್ಚರಿಕೆಯನ್ನು ನೀಡಿದೆ. ಆದ್ದರಿಂದ ನಿಮ್ಮ ತಗಾದೆಗಳು ಏನಾದರೂ ಇದ್ದರೆ ನೀವು ಕುಟುಂಬದಲ್ಲಿ ಬಗೆಹರಿಸಿಕೊಳ್ಳಿ. ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋದಕ್ಕೆ ವಕೀಲರ ಬಳಿ ಬಂದು ವಕೀಲರಿಗೆ ಸಮಸ್ಯೆಗಳನ್ನು ಮಾಡಿಬಿಟ್ಟು ಅವರನ್ನೇ ಸಮಸ್ಯೆಗಳಲ್ಲಿ ಸಿಲುಕಿಸುವಂತಹ ಒಂದು ಪ್ರವೃತ್ತಿ ಆಗಿಬಿಟ್ರೆ ನಾಳೆ ಸಮಸ್ಯೆಗಳು ಅಂತ ಹೇಳ್ಕೊಂಡು ಬರೋರನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ವಕೀಲರುಗಳು ಮುಂದೆನೇ ಬರದೇ ಹೋದರೆ ನಾಳೆ ಇಂತಹ ಒಂದು ಸ್ವಾಸ್ಥ್ಯ ವಾತಾವರಣ ಸೃಷ್ಟಿ ಆಗೋದೇ ಇಲ್ಲ ಎಂಬುವಂತಹ ಮಾತನ್ನು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬರ್ಸ್ಗಳು ಏನು ಮಾಡ್ತಾ ಇದ್ದೀರಾ, ಎಚ್ಚೆತ್ತುಕೊಳ್ಳಿ. ಏನೋ ನಮ್ಗೆ ಸಮಸ್ಯೆ ಬಂದಾಗ ನನಗೆ ಸಂಬಂಧಪಟ್ಟಿದ್ದನ್ನು ನೋಡೋಣ ಅನ್ನೋದಲ್ಲ. ಒಬ್ಬರು ಮಾಡ್ತಾ ಇರೋರಿಗೆ ಒಂದು ಮೋಟಿವೇಶನ್ ಸಿಗಬೇಕು ಅಂದರೆ ಅವ್ರು ಮಾಡುವಂಥ ವಿಡಿಯೋಗಳನ್ನು ನೋಡಿ ನೀವು ಸುಶಿಕ್ಷಿತರಾಗಬೇಕು, ಜ್ಞಾನವಂತರಾಗಬೇಕು, ಕಾನೂನನ್ನು ತಿಳಿದುಕೊಳ್ಳಬೇಕು, ಇತರರಿಗೂ ತಿಳಿಸಬೇಕು. ನೀವು ಯಾರಿಗೂ ಇಂಡಿವಿಜುವಲ್ ಆಗಿ ಶೇರ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಅದನ್ನು ಹಾಕಿಕೊಂಡ್ರೆ ಸಾಕು. ಈ ರೀತಿ ಇಲ್ಲ ಚಾನಲ್ದು ನೀವು ಸ್ಟೇಟಸನ್ನು ಹಾಕ್ಕೊಂಡು ಇದನ್ನು ಲಿಂಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಮಾಡಿಕೊಂಡ್ರೆ ಎಲ್ಲರಿಗೂ ಅದು ಸಿಗ್ತಾ ಹೋಗುತ್ತೆ. ನನಗೆ ಎಷ್ಟೋ ಬಾರಿ ಕಕ್ಷಿದಾರರು ಬಂದು ಕೇಳ್ತಾ ಇರ್ತಾರೆ, ಸರ್ ಈ ನಡುವೆ ಯಾಕೆ ವೀಡಿಯೋಗಳು ಬರ್ತಾ ಇಲ್ಲ ಅಂತ. ವೀಡಿಯೋಗಳು ಸಾಕಷ್ಟು ಬರ್ತಾ ಇದೆ, ನಾನು ಯಾಕಂಗೆ ಕೇಳ್ತಾರೆ ಅಂತ ಹೇಳಿದರೆ ಅವರು ಬೆಲ್ ಐಕಾನ್ ಕ್ಲಿಕ್ ಮಾಡೋದೇ ಅವ್ರಿಗೆ ಗೊತ್ತಿರೋದಿಲ್ಲ. ನೋಟಿಫಿಕೇಷನ್ ಅಂತ ಬಂದಾಗ ಆಲ್ ಅಂತ ಹೇಳಿ ಅವರು ಮಾಡ್ಕೋಬೇಕು. ಆಗ ಅವ್ರಿಗೆಲ್ಲ ನಾನು ಮಾಡುವಂಥ ವೀಡಿಯೋಗಳು ನೋಟಿಫಿಕೇಷನು ಸಿಗ್ತಾ ಹೋಗುತ್ತೆ. ಏನೇ ಆಗಿರ್ಬೋದು, ಯೂಟ್ಯೂಬ್ ಸರ್ಚ್ಗೆ ಹೋಗಿ ಮಂಜುನಾಥ್ ಅಡ್ವೊಕೇಟ್ ಅಂತ ಹಾಕಿ ವಿಡಿಯೋಗಳನ್ನ ಡೈಲಿ ನೋಡುವಂಥದ್ದು ಒಂದು ಅಭ್ಯಾಸ ಮಾಡ್ಕೊಳ್ಳಿ. ಜ್ಞಾನವನ್ನು ವೃದ್ಧಿ ಮಾಡ್ಕೊಳ್ಳಿ. ಅದು ನಿಮಗೆ ಕಷ್ಟದ ಕಾಲದಲ್ಲಿ ಸಹಾಯಕ್ಕೆ ಬರುತ್ತೆ. ಹಾಗೂ ಇತರರಿಗೂ ಕೂಡ ನೀವು ಅನುಕೂಲಗಳನ್ನು ಮಾಡಬಹುದು, ಸಲಹೆಗಳನ್ನು ಕೊಡಬಹುದು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇಂಟ್ರೆಸ್ಟಿಂಗ್ ವಿಡಿಯೋಗಾಗಿ ನೆಕ್ಸ್ಟ್ ಎಪಿಸೋಡ್ನ ಮರೆಯದ ಹಾಗೆ ನೋಡಿ ಎಲ್ಲರೂ ಕೂಡ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.